ನಮಸ್ಕಾರ ಮಿತ್ರರೇ, ನಿಮ್ಗೆಲ್ರಿಗೂ ಬಿರುಗಾಳಿ ಸಂತಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಸ್ವಾಮಿ ವಿವೇಕಾನಂದರನ್ನ ಪಶ್ಚಿಮದ ಅಥವಾ ಚಿಕಾಗೋದವರ ಭಾಷಣದ ನಂತರ, ಅದು ಪ್ರಖ್ಯಾತವಾಗಿರುವಂಥ ಅವರ ಭಾಷಣಗಳ ನಂತರ ವಿರೋಧ ತುಂಬ ಜೋರಾಗಾಯಿತು ಅಂತ ನಾನು ಹೇಳ್ತಿದ್ದಲ್ಲ. ಸ್ವಾಮಿ ವಿವೇಕಾನಂದರು ಮನಸ್ಸು ಮಾಡಿದರೆ ಕ್ರಿಶ್ಚಿಯನ್ರು ಪ್ರೀತಿಸುವಂತೆ ಒಂದಷ್ಟು ಒಳ್ಳೊಳ್ಳೆ ಮಾತುಗಳನ್ನಾಡಿ ವಿವೇಕಾನಂದರು ಇನ್ನೂ ಹೆಚ್ಚು ಪಾಪ್ಯುಲಾರಿಟಿಯನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇತ್ತು. ಬರೀ ಪಾಪ್ಯುಲಾರಿಟಿ ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರು ಸಾಕಷ್ಟು ಹಣವನ್ನೂ ಮಾಡ್ಕೊಳ್ಬೋದಾಗಿತ್ತು. ಅವ್ರು ಮಾಡ್ಬೋದಾಗಿದ್ದು ಏನು ಗೊತ್ತೇನು? ಸ್ವಾಮಿ ವಿವೇಕಾನಂದರು ಅಲ್ಲಿ ಸ್ವಲ್ಪ ಹಿಂದೂ ಧರ್ಮದ ಬಗ್ಗೆ ಮಾತನಾಡಿ ಸ್ವಲ್ಪ ಜನರನ್ನ ಅಟ್ರಾಕ್ಟ್ ಮಾಡಿ ಆನಂತರ ಕ್ರಿಶ್ಚಿಯಾನಿಟಿನ ಹೊಗಳ್ತಾ ಅಲ್ಲಿರುವಂಥ ಪ್ರೊಟೆಸ್ಟೆಂಟ್ರು ಎಲ್ಲರದ್ದು ಪ್ರೀತಿಯನ್ನು ಗಳಿಸ್ಕೊಂಡು ಕೊನೆಗೆ ಭಾರತಕ್ಕೆ ಬಂದು ಕ್ರಿಶ್ಚಿಯಾನಿಟಿಯ ಪರವಾಗಿ 4 ಮಾತನಾಡ್ತೀವಿ ಅಂತ ನಿಂತು ಬಿಟ್ರೆ ವಿವೇಕಾನಂದರು ಕೇಳಿದಷ್ಟು ಹಣ ಖಂಡಿತವಾಗಿ ಕೊಡ್ತಿದ್ರು. ಆದರೆ ಸ್ವಾಮಿ ವಿವೇಕಾನಂದರು ಅದನ್ನು ಇಚ್ಛೆ ಪಡಲಿಲ್ಲ. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗುವಾಗ ಅವರದ್ದು ಉದ್ದೇಶ ಬಲು ಸ್ಪಷ್ಟವಾಗಿತ್ತು. ನನ್ನ ಗುರುದೇವ ನನ್ನ ಬಗ್ಗೆ ಏನು ಹೇಳಿದ್ದಾರೋ ಆ ಮಾತನ್ನ ನಾನು ಸತ್ಯಗೊಳಿಸಬೇಕು ಅಂತ ಒಂದಾದರೆ, ಎರಡನೇದು ಜ್ಞಾನವನ್ನ ಪಶ್ಚಿಮದವರಿಗೆ ಕೊಟ್ಟು ಧರ್ಮದ ವಿಚಾರವನ್ನ ಅವರಿಗೆ ಹೇಳಿ ಅಲ್ಲಿರುವ ಸಂಪತ್ತನ್ನ ತಗೊಂಡು ಬಂದು ನನ್ನ ದೇಶದ ದಾರಿದ್ರ್ಯವನ್ನ ನೀಗಿಸಬೇಕು ಅಂತ. ಇದರ ಮಾರ್ಗದಲ್ಲಿ ಎಲ್ಲೋ ನನ್ನ ದೇಶವನ್ನ ಅತ್ಯಂತ ಕಳಪೆಯಾಗಿ ಪ್ರೆಸೆಂಟ್ ಮಾಡಿ ದುಡ್ಡನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ಕ್ಷುಲ್ಲಕವಾದ ಉದ್ದೇಶ ಒಂದು ಕ್ಷಣವೂ ಅವ್ರ ಮನಸ್ಸಿನಲ್ಲಿ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ವಿವೇಕಾನಂದರು ತುಂಬಾ ಗ್ರೇಟ್ ಅನ್ನಿಸ್ತಾರೆ. ಆ ಕಾರಣಕ್ಕೋಸ್ಕರ ವಿವೇಕಾನಂದರ ಋಣವನ್ನು ನಾವು ತೀರಿಸೋದು ಬಹಳ ಕಷ್ಟ ಅಂತ ಕೂಡ ಅನಿಸುತ್ತೆ ಮಿತ್ರರೇ. ಸ್ವಾಮಿ ವಿವೇಕಾನಂದರು ಕ್ರಿಸ್ತನನ್ನು ಪ್ರೀತಿಸ್ತಾ ಇದ್ರು, ಆದರೆ ಕ್ರಿಸ್ತನ ಅನುಯಾಯಿಗಳನ್ನಲ್ಲ ಅಂತ ಹೇಳಿದ್ನಲ್ಲ, ಅನುಯಾಯಿಗಳನ್ನು ಕೂಡ ದ್ವೇಷಿಸ್ತಾ ಇದ್ರು ಅಂತಲ್ಲ. ಅವರ ಪ್ರೀತಿ ಅಗಾಧವಾದ್ದು. ವಿವೇಕಾನಂದರನ್ನ ಅಲ್ಲಿ ಅನುಸರಿಸ್ತಾ ಇದ್ದವರು ಬಹುತೇಕರು ಕ್ರಿಸ್ತನ ಅನುಯಾಯಿಗಳೇ. ವಿವೇಕಾನಂದರು ಯಾರನ್ನು ಕನ್ವರ್ಟ್ ಮಾಡಬೇಕು ಅಂತ ಹಠಕ್ಕೆ ಬೀಳಲಿಲ್ಲ, ಬದಲಿಗೆ ಅವರಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸಿಕೊಡುವಂತ ಪ್ರಯತ್ನ ಮಾಡಿದ್ರಲ್ಲ, ಅದೇ ಹಿಂದೂ ಧರ್ಮದ ಯೂನಿವರ್ಸಲ್ ಕಲ್ಪನೆ ಏನಿದೆಯೋ ಅದಕ್ಕೆ ಸಾಬೀತು ಮಾಡುವಂತ ಒಂದು ದಾರಿಯಾಗಿತ್ತು. ಹೀಗಾಗಿ ಅನೇಕ ಅಮೆರಿಕನ್ರು, ವಿಶೇಷವಾಗಿ ಕ್ರಿಶ್ಚಿಯನ್ರು ಕೂಡ ವಿವೇಕಾನಂದರನ್ನ ಅಗಾಧವಾಗಿ ಪ್ರೀತಿಸ್ತಾ ಇದ್ರು. ಆದರೆ ವಿವೇಕಾನಂದರದ ಒಂದು ಮಾತು ಬಹಳ ಸ್ಪಷ್ಟವಾಗಿತ್ತು. ಅವ್ರು ಯಾವಾಗಲೂ ಹೇಳ್ತಿದ್ರು, ನಮಗೆ ನಿಮ್ಮ ಮಿಷನರಿಗಳು ಬೇಕಿಲ್ಲ, ಮೆಷಿನರಿಗಳು ಬೇಕಾಗಿವೆ ಅಂತ. ಅಂದ್ರೆ ನಿಮ್ಮ ಮಿಷನರಿಗಳಲ್ಲಿ ಏನು ಬೇಕಾಗಿಲ್ಲ, ಕಳಿಸ್ಕೊಡ್ಬೇಕಾಗಿಲ್ಲ. ಧರ್ಮ ನಮ್ಮ ಬಳಿ ಬೇಕಾದಷ್ಟಿದೆ, ನಾವು ಅವರಿಗೆ ಧರ್ಮವನ್ನು ಕಲಿಸ್ಕೊಡ್ತೀವಿ. ಆದರೆ ಭಾರತವನ್ನು ಪ್ರಾಸ್ಪರ್ ಮಾಡಬಲ್ಲಂತ, ಭಾರತದ ಸಂಪತ್ತನ್ನು ಹೆಚ್ಚಿಸಬಲ್ಲಂತ ಮೆಷಿನ್ಗಳು ನಮಗೆ ಬೇಕು. ಭಾರತೀಯರನ್ನ ಕೆಲಸಕ್ಕೆ ಹಚ್ಚಬೇಕು, ಅಲ್ಲಿನ ಸಂಪತ್ತು ವೃದ್ಧಿಯಾಗಬೇಕು, ಪ್ರತಿಯೊಬ್ಬನೂ ಕೂಡ ಹೊಟ್ಟೆ ತುಂಬ ಊಟ ಮಾಡುವಂತಾಗಬೇಕು ಎನ್ನುವಂಥ ಕಲ್ಪನೆ ಇತ್ತಲ್ಲ, ಸ್ವಾಮೀಜಿ ಆ ಕಲ್ಪನೆಯೊಂದಿಗೆ ಆಲೋಚನೆ ಮಾಡ್ತಿದ್ರು. ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ನಾನು ಬಹಳ ಹಿಂದೆ ಈ ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡು ಈ ಭಾಗಕ್ಕೆಲ್ಲ ಹೋಗಿ ಬಂದಾಗ ವಿವೇಕಾನಂದ ಕೇಂದ್ರ, ಯಾವ ಕೇಂದ್ರ ಕನ್ಯಾಕುಮಾರಿಯಿಂದ ಆರಂಭಗೊಂಡು ಇವತ್ತು ಇಡೀ ನಾಡಿಗೆ ವ್ಯಾಪಿಸಿಕೊಂಡಿದೆಯೋ, ವಿಶೇಷವಾಗಿ ನಾರ್ತ್ ಈಸ್ಟ್ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇದೆಯೋ, ಆ ಭಾಗಗಳಿಗೆ ಹೋಗಿ ಬಂದಾಗ ವಿವೇಕಾನಂದ ಕೇಂದ್ರದ ಒಬ್ಬ ಪ್ರಚಾರಕೆಯನ್ನ ಮಾತನಾಡಿಸ್ತಾ ಇದ್ದೆ. ಆಕೆ ನಾನು ಹೇಳಿದೆ, ಬಹುಶಃ ನಾವೇ ತಪ್ಪು ಮಾಡಿದ್ವಿ, ನಾವು ನಾರ್ತ್ ಈಸ್ಟ್ಗೆ ಹೆಚ್ಚು ಹೋಗಲಿಲ್ಲ, ಕ್ರಿಶ್ಚಿಯನ್ರು ಹೋದ್ರು, ಹೀಗಾಗಿ ಅಲ್ಲಿನ ಜನಕ್ಕೆ ಅವ್ರ ಹತ್ರ ಆದ್ರು ಅಂತ ಅವ್ರು ಹೇಳಿದ್ರು. ಎಲ್ಲಿಗಾದ್ರೂ ನಾವ್ ಯಾಕೆ ಹೋಗ್ಬೇಕು? ಅವ್ರು ಹೇಗ್ ಬದುಕಿದ್ದಾರೋ ಚೆನ್ನಾಗಿದ್ದಾರೆ. ನಾವು ಅಲ್ಲಿಗೆ ಹೋದ್ರೂ ಕೂಡ ನಮ್ಮ ಧರ್ಮವನ್ನ, ನಮ್ಮ ಮತವನ್ನ ಹೇರುವಂತ ಪ್ರಯತ್ನ ಮಾಡದೆ ಸೇವೆಯ ಆನಂದವನ್ನಷ್ಟೇ ಪಡ್ಕೋಬೇಕು ಬಿಟ್ರೆ ನಾವೇನನ್ನು ಹೇರ್ಲಿಕ್ಕೆ ಹೋಗ್ತೀವಲ್ಲ ಅದೇ ದೊಡ್ಡ ತಪ್ಪು ಅಂತ. ಕ್ರಿಶ್ಚಿಯನ್ರು ಜಗತ್ತಿನಲ್ಲೆಲ್ಲ ಹೋಗಿದ್ದು ಇದೇ ದೃಷ್ಟಿಯಿಂದ. ಅವ್ರು ನಾವು ಸೇವೆ ಮಾಡ್ತೀವಿ ಅಂತ ಹೇಳಿದ್ದು ಸೇವಾ ದೃಷ್ಟಿಯಿಂದಲ್ಲ, ಸೇವೆ ಮಾಡಿದ್ದಕ್ಕೆ ಮತಾಂತರದ ಪ್ರತಿಫಲವನ್ನ ಎಕ್ಸ್ಪೆಕ್ಟ್ ಮಾಡಿಯೇ ಮಾಡಿದ್ದು. ನಾವೆಲ್ಲಿ ಮಾಡಿದ್ದೀವಿ ಹೇಳಿ? ಕ್ರಿಶ್ಚಿಯನ್ರಿಗಿಂತ ಹೆಚ್ಚು ಸ್ಕೂಲುಗಳನ್ನ ಈ ದೇಶದ ಸಂತರು ನಡೆಸ್ತಾರೆ. ಆ ಸ್ಕೂಲ್ಗಳಲ್ಲಿ ಓದುವಂತ ಮುಸಲ್ಮಾನರನ್ನ ಕನ್ವರ್ಟ್ ಮಾಡಿದಾರಾ? ನಮ್ಮ ದೇಶದ ಅಥವಾ ಕರ್ನಾಟಕದ ಕರಾವಳಿಯ ಯಾವ ದೇವಸ್ಥಾನಕ್ಕೆ ಹೋದ್ರು ಹೊಟ್ಟೆ ತುಂಬ ಊಟ ಬೀಳುತ್ತೆ ನಿಮ್ಗೆ. ನೀವು ಶೃಂಗೇರಿ ಮಠಕ್ಕೆ ಹೋದ್ರೆ ಯಾವ ಜಾತಿ ಮತ ಪಂಥ ನೋಡದೆ ಪ್ರತಿದಿನ ಬೇಕಿದ್ರೂ ಊಟ ಹಾಕ್ತಾರೆ. ಆದ್ರೆ ಯಾವತ್ತಾದ್ರೂ ನಿನಗೆ ಊಟ ಹಾಕಿದ್ದೀನಿ ಅದಕ್ಕೋಸ್ಕರ ನೀನು ಶೃಂಗೇರಿಯ ಶಾರದೆಯನ್ನೇ ಒಪ್ಪಿಕೊಳ್ಬೇಕು ಅನ್ನುವಂತ ಕಂಡೀಷನ್ ಹಾಕಿದ್ ನೋಡಿದ್ದೀರೇನು? ಆದ್ರೆ ಕ್ರಿಶ್ಚಿಯನ್ ರಂಗಲ್ವಲ್ಲ. ಅವರ ಆ ಕನ್ವರ್ಷನ್ ಭೂತ ಇದೆಯಲ್ಲ, ಜಗತ್ತೆಲ್ಲವನ್ನು ನಾವಾಗಿಯೇ ಪರಿವರ್ತಿಸಿಬಿಡಬೇಕು ಎನ್ನುವಂಥ ಭೂತ ಇದೆಯಲ್ಲ, ಆ ಭೂತದ ಕಾರಣಕ್ಕೋಸ್ಕರವೇ ಕ್ರಿಸ್ತನ ಎಲ್ಲ ಉದ್ದೇಶಗಳನ್ನ, ಎಲ್ಲ ಚಿಂತನೆಗಳನ್ನ ಗಾಳಿಗೆ ತೂರಿ ಹೋಗ್ತಿದ್ದಾರೆ ಅಂತ. ಅವರಿಗೆ ಮಾನವೀಯತೆ, ಆ ಪರಿಕಲ್ಪನೆಗಳಿಗಿಂತ ಹೆಚ್ಚಾಗಿ ನಮ್ಮ ಮತವನ್ನು ವಿಸ್ತರಿಸೋದು ಹೇಗೆ ಅನ್ನುವಂಥ ಚಿಂತೆ ಇದೆ. ವಿವೇಕಾನಂದರು ಇದನ್ನ ವಿರೋಧಿಸ್ತಾ ಇದ್ರು. ಹೀಗಾಗಿಯೇ
ಆ ಕ್ರಿಸ್ತನ ಅನುಯಾಯಿಗಳು, ಅದರಲ್ಲೂ ವಿಶೇಷವಾಗಿ ಪ್ರೊಟೆಸ್ಟೆಂಟ್ರು, ಪ್ರೆಸ್ಬಿಟೇರಿಯನ್ರು ಹೇಗೆ ವಿವೇಕಾನಂದರನ್ನ ಅಡ್ಡ ಹಾಕ್ಕೊಂಡು ನಿಂತ್ಕೊಂಡ್ರು ಅಂತಂದ್ರೆ, ಮಜುಮ್ದಾರರನ್ನ ಅಡ್ಡ ನಿಲ್ಲಿಸಿದ್ರು ವಿವೇಕಾನಂದರ ವ್ಯಾಲ್ಯೂ ಕಡಿಮೆ ಮಾಡಬೇಕು ಅಂತ. ಆದರೆ ರತ್ನದ ವ್ಯಾಲ್ಯೂವನ್ನು ಯಾರ್ಯಾರೋ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ವ್ಯಾಲ್ಯೂ ಏನಿರುತ್ತೋ ಅದೇ ಇರುತ್ತೆ. ವಿವೇಕಾನಂದರು ಅಂತ ರತ್ನವಾಗಿ ಬೆಳಗಿದ್ರು. ಈಗ ಇವರು ಸುಮ್ಮನೆ ಇರಲಿಲ್ಲ. ಈ ಪ್ರೆಸ್ಬಿಟೇರಿಯನ್ರು, ವಿಶೇಷವಾಗಿ ಯಾವ ಥರ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ರು ವಿವೇಕಾನಂದರನ್ನ ಎದುರಿಸಿ ನಿಂತರು ಅಂತಂದರೆ, ನಾನು ಒಂದೆರಡು ಸಾಲುಗಳನ್ನು ನಿಮ್ಗೆ ಓದಿದ್ರೆ ಆಶ್ಚರ್ಯ ಆಗುತ್ತೆ ನಿಮಗೆ. ಈ ವಿರೋಧ ಮಾಡುವಂಥವ್ರಿಗೆ ಯಾವ್ಯಾವ ಹಂತದ ಲೆವೆಲ್ಗೆ ಇಳಿದು ಬಿಡ್ತಾರೆ ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾನು ರೆವರೆಂಡ್ ಆರ್.ಎ. ಹ್ಯೂಮ್ ಬರೆದಿರುವಂಥ ಕೆಲವು ಸಾಲುಗಳನ್ನು, ಮಿಷನರಿ ರಿವ್ಯೂ ಆಫ್ ದ ವರ್ಲ್ಡ್ ಅನ್ನುವಂಥ ಇದು ಪ್ರಬಂಧ ಇಂಟೀರಿಯರ್ ಪ್ರಕಟವಾಗಿದ್ದು, ಅದರ ಕೆಲವು ಸಾಲುಗಳನ್ನು ನಿಮ್ಮ ಮುಂದೆ ಓದ್ತೀನಿ. ದಿಸ್ ಹಿಂದೂ, ವಿವೇಕಾನಂದರ ಬಗ್ಗೆ ಹೇಳುವಂಥದ್ದು, ದಿಸ್ ಹಿಂದೂ ಹೂ ಇಸ್ ನಾಟ್ as has been claimed a Brahman appeared before his audience in gorgeous robes of rich materials and bright colors and stated that he was nothing but a poor mendicant monk. ವಿವೇಕಾನಂದರ ವಿಚಾರಧಾರೆಯನ್ನು ಬಿಟ್ಟರು, ಈಗ ವಿವೇಕಾನಂದರ ಬಟ್ಟೆ ಬಗ್ಗೆ ಬಂದರು. ವಿವೇಕಾನಂದರು ಪುಣ್ಯ ಅವಾಗ ಮೊಬೈಲ್ ಯೂಸ್ ಮಾಡ್ತಿರಲಿಲ್ಲ, ಕಾರ್ ಯೂಸ್ ಮಾಡ್ತಿರ್ಲಿಲ್ಲ. ಇಲ್ಲದ್ರೆ ವಿವೇಕಾನಂದರು ಹಾಕೋ ವಾಚು, ವಿವೇಕಾನಂದರು ಹಾಕೋ ಮೊಬೈಲು, ವಿವೇಕಾನಂದರು ಹಾಕೋ ಚಪ್ಪಲಿ ನೋಡಿ ಎಷ್ಟು ಶ್ರೀಮಂತರಿದ್ದಾರೆ ಅಂತ ಇವ್ರು ಮಾತಾಡ್ಕೊಳ್ತಿದ್ರೆ ಹೊರತು ಇವ್ರು ವಿವೇಕಾನಂದರ ವಿಚಾರಧಾರೆಯನ್ನು ಮರೆತು ಬಿಟ್ರು. ವಿಚಾರಧಾರೆಯನ್ನು ಎದುರಿಸ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನೀವು ಹೊರಗಡೆ ಕಾಣುವಂತ ಆಕಾರಗಳ ಬಗ್ಗೆ ಸ್ವಲ್ಪ ಗಮನಿಸಿ ಅನ್ನೋದು. ಇದು ಇವತ್ತಲ್ಲ, ಅವತ್ತೂ ಇತ್ತು. ವಿವೇಕಾನಂದರ ಬಗ್ಗೆ ಆತ ಹೇಳ್ತಾನೆ, ವಿವೇಕಾನಂದರು ಹಾಕ್ತಾ ಇರುವಂತ ಬಟ್ಟೆ ಎಷ್ಟು ಗಾರ್ಜಿಯಸ್ ಆಗಿದೆ, ಎಷ್ಟು ರಿಚ್ನೆಸ್ ಇಂದ ಕೂಡಿದೆ ಅಂತಂದ್ರೆ, ಬ್ರೈಟ್ ಕಲರ್ಗಳಿಂದ ಕೂಡಿದೆ ಅಂತಂದ್ರೆ, ಆತ ತಾನೇನು ಬಡ ಸನ್ಯಾಸಿ ಅಂತ ಹೇಳ್ಕೊಳ್ತಾನಲ್ಲ, ಹಂಗಿಲ್ಲ ಅಂತ ಹೇಳಿದ್ರು. ಮುಂದೆ ಹೇಳ್ತಾರೆ ಗೊತ್ತಾ, ವಿ ಶುಡ್ ಹ್ಯಾವ್ ಬೀನ್ ಗ್ಲಾಡ್ ಟು ಹ್ಯಾವ್ ಹ್ಯಾಡ್ ಹಿಮ್ ಟೆಲ್ ಅಸ್ ವೈ ಹಿ ಅಪಿಯರ್ಡ್ ಇನ್ ದಟ್ ಗಾರ್ಬ್. ಅವನು ಯಾಕೆ ಆ ಬಟ್ಟೆ ಹಾಕೊಂಡ ಅಂತ ಕೇಳಬೇಕಾಗಿದೆ ನಾವು. ಇಟ್ ವಾಸ್ ಸರ್ಟನ್ಲಿ ನಾಟ್ ಬಿಕಾಸ್ ಇಟ್ ವಾಸ್ ದ ಗಾರ್ಬ್ ಆಫ್ ಹಿಸ್ ಆರ್ಡರ್. ಅದು ಅವನ ಪರಂಪರೆ ಕೊಟ್ಟಂತ ಬಟ್ಟೆ ಅಲ್ಲ ಅನ್ನೋದು ನಮ್ಗೆ ಗೊತ್ತಿರಲಿ. ದ ರೆಗಾಲಿಯಾ ಆಫ್ ದ ಸ್ವಾಮಿ ಆರ್ ಇಂಡಿಯನ್ ಅಸೆಟಿಕ್ ಸಚ್ ಆಸ್ ಹಿ ಕ್ಲೇಮ್ ಟು ಬಿ ಕನ್ಸಿಸ್ಟ್ ಆಫ್ ಅ ಲಾಯಿನ್ ಕ್ಲೋತ್ ಅಂಡ್ ಅ ಯೆಲ್ಲೋ ಮ್ಯಾಂಟಲ್. ಅವ್ರು ಹಾಕೊಳ್ಳೋದು ಒಂದು ಕೇಸರಿ ಬಟ್ಟೆ, ಒಂದು ಹಳದಿ ಬಟ್ಟೆಯನ್ನು ಅವ್ರು ಉಟ್ಕೊಳ್ತಾರೆ. ಅಂದ್ರೆ ಸನ್ಯಾಸಿಯ ಬಟ್ಟೆ ಅನ್ನೋದು ಹೇಗಿರುತ್ತೆ ಅಂತ ಆ ಪತ್ರಿಕೆ, ಅಮೆರಿಕಾದ ಪತ್ರಿಕೆ ಹೇಳ್ತಿದೆ ವಿವೇಕಾನಂದರ ಬಗ್ಗೆ ಮಾತನಾಡಬೇಕಾದ್ರೆ. ಮುಂದೆ ಹೇಳುತ್ತೆ, at some of the great festivals these fakirs appear in procession absolutely naked. ಭಾರತೀಯ ಸನ್ಯಾಸಿ ಪರಂಪರೆ ಎಂತದ್ದು ಅಂತಂದ್ರೆ, ಕೆಲವು ಹಬ್ಬಗಳ ದಿನ ಈ ಫಕೀರರು ಮೈ ಮೇಲೆ ಏನು ಬಟ್ಟೆ ಹಾಕೊಳ್ಳದೆ ತಿರುಗಾಡ್ತಿರ್ತಾರೆ ಅಂತ ಅದು ಹೇಳುತ್ತೆ. ಹಂಗೆ ಹೇಳ್ಬಿಟ್ಟು ಏನ್ ಹೇಳುತ್ತೆ ಗೊತ್ತಾ, ದ ಗಾರ್ಜಿಯಸ್ ರೋಬ್ ಆಫ್ ದಿಸ್ ಹಿಂದೂ ವಾಸ್ ಸಿಂಪ್ಲಿ ಟು ಕ್ಯಾಚ್ ದ ಅಮೆರಿಕನ್ ಫ್ಯಾನ್ಸಿ ಅಂಡ್ ಅಪೀಲ್ ಟು ದ ಸೆಂಟಿಮೆಂಟಲಿಸಮ್ ಆಫ್ ಹಿಸ್ ಹಿಯರರ್ಸ್. ಅವನು ಯಾಕೆ ಈ ಬಟ್ಟೆ ಹಾಕೊಂಡ ಅಂತಂದ್ರೆ, ಅಮೆರಿಕಾದ ಪತ್ರಿಕೆ ಹೇಳುತ್ತೆ, ಆತ ಅಮೆರಿಕಾದ ಜನರನ್ನ ಕ್ಯಾಚ್ ಮಾಡ್ಲಿಕ್ಕೆ ಅಂತ, ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂತ ಈ ಬಟ್ಟೆ ಹಾಕೊಂಡ. ಏನ್ ಕರ್ಮ ರೀ. ವಿವೇಕಾನಂದರು ಹೇಳಿರುವ ವಿಚಾರವನ್ನ ಎದುರಿಸ್ಲಿಕ್ಕೆ ಆಗದೆ ಹೋದಾಗ ವಿವೇಕಾನಂದರು ಹಾಕೊಂಡಿರುವಂತ ಬಟ್ಟೆ ಜನರನ್ನ ಕ್ಯಾಚ್ ಮಾಡ್ಲಿಕ್ಕೋಸ್ಕರ, ಅಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ಹಾಕೊಂಡಿದ್ದಾರೆ ಅಂತ ಹೇಳ್ತಲ್ಲ. ಮುಂದದೇನು ಹೇಳುತ್ತೆ ಅಂತಂದ್ರೆ, ಬಟ್ ಹಿಸ್ ಸ್ಪೀಚ್ ವಾಸ್ ಅಬೌಟ್ as accurate a representation of orthodox Hinduism as were his robes. ಹೀಗಾಗಿ ಅವನ ಸ್ಪೀಚು ಕೂಡ ತನ್ನಂತಾನೇನು ಆರ್ಥೋಡಾಕ್ಸ್ ಹಿಂದೂಯಿಸಮ್ನ ರೆಪ್ರೆಸೆಂಟೇಟಿವ್ ಅಂತ ಮಾತಾಡ್ಕೊಂಡು ಆತ ಹೇಳ್ತಾನೋ, ಅದು ಅವನ ರೋಬ್ನಷ್ಟೇ, ಅಂದ್ರೆ ಅವನು ಹಾಕ್ಕೊಂಡಿರೋ ಬಟ್ಟೆಯಟ್ಟೆ ಮೋಸ ಮಾಡುವಂಥದ್ದು ಎನ್ನುವ ಕಲ್ಪನೆಯನ್ನ ಆ ಲೇಖನ ಹೇಳುತ್ತೆ. ಈಗ ಇಮ್ಯಾಜಿನ್ ಮಾಡಿ, ವಿವೇಕಾನಂದರು ನಿಜವಾದ ಸನ್ಯಾಸಿಯ ಬಟ್ಟೆ ತರ ಒಂದು ಕೌಪಿನ ಉಟ್ಕೊಂಡು ಬಂದಿದ್ರೆ ಅಮೆರಿಕನ್ರು ಸ್ಟೇಜ್ ಮೇಲೆ ಬಿಟ್ಟಿರ್ತಿದ್ರೇನು ಅವರನ್ನ? ವಿವೇಕಾನಂದರು ಅಮೆರಿಕಕ್ಕೆ ಹೋಗ್ಬೇಕಾದಾಗ ಹಾಕೊಂಡಿದ್ದ ಬಟ್ಟೆ ಯಾವುದು? ನಿಮ್ಗೆಲ್ರಿಗೂ ನೆನಪಿರಬೇಕು ಮಿತ್ರರೇ, ನಾನು ಈ ಹಿಂದೆ ಬಿರುಗಾಳಿ ಸಂತ ಮಾಡುವಾಗ ಹೇಳಿದ್ದೆ, ವಿವೇಕಾನಂದರು ಖೇತ್ರಿ ಮಹಾರಾಜರಿಂದ ಬೀಳ್ಕೊಡುವಾಗ ಆ ಮಹಾರಾಜರು ಅವ್ರಿಗೆ ಕೊಟ್ಟಿದ್ದಂತ ಆ ರೇಷ್ಮೆಯ ತರದ ಬಟ್ಟೆ ಅಮೆರಿಕಾದಲ್ಲಿ ಕಾಲಿಟ್ಟ ತಕ್ಷಣ, ಕಾಲಿಡೋ ಹೊತ್ತಿಗೆ ಚಳಿ ಜಾಸ್ತಿ ಆಗಿ ವಿವೇಕಾನಂದರು ಮುರುಟಿ ಹೋಗುವಂತ ಪ್ರಸಂಗ ಬಂದಿತ್ತಲ್ಲ. ಆಗ ಅಳಸಿಂಗ ಪೆರುಮಾಳರಿಗೆ ಪತ್ರ ಬರೆದು ನಾನು ಬಟ್ಟೆ ತಗೋಬೇಕು, ಇಲ್ಲಿಗೆ ಹೊಂದಾಣಿಕೆ ಆಗುವಂತ ಬಟ್ಟೆ ತೆಗೆದುಕೊಳ್ಬೇಕು ಅಂತ ವಿವೇಕಾನಂದರು ಬಟ್ಟೆ ಬಗ್ಗೆ ಮಾತನಾಡ್ತಾರೆ. ಇಂಥ ವಿವೇಕಾನಂದರು ಮುಂದೊಮ್ಮೆ ಏನ್ ಹೇಳ್ತಾರೆ ಗೊತ್ತೇನೋ, ನನಗೆ ಸಾಕಾಗೋಗಿದೆ ಇದು, ಯಾವಾಗ ಇದನ್ನ ಕಿತ್ತು ಬಿಸಾಕ್ತೀನೋ, ಯಾವಾಗ ಮರದ ಅಡಿಯಲ್ಲಿ ಮಲ್ಕೊಳ್ತೀನೋ, ಯಾವಾಗ ಭಿಕ್ಷಾನ್ನ ಪಡ್ಕೊಂಡು ಉಣ್ತೀನೋ ಅಂತ ಆಸೆ ಆಗ್ಬಿಟ್ಟಿದೆ ನನಗೆ, ಇದೆಲ್ಲ ಬಿಟ್ಟು ಓಡೋಗ್ಬೇಕು ಅಂತ ಅನ್ನಿಸ್ತಿದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ. ಯಾವ ಚಿಂತನೆ ಬಗ್ಗೆ ಮಾತನಾಡ್ತಾರೆ ಇವರುಗಳೆಲ್ಲ? ಇವರಿಗೆ ವಿವೇಕಾನಂದರ ಆ ಅಗಾಧ ವ್ಯಕ್ತಿತ್ವದ ಕಲ್ಪನೆಯೇ ಇರಲಿಲ್ಲ. ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ವಿವೇಕಾನಂದರನ್ನ ಮನಸ್ಸೋ ಇಚ್ಛೆ ಬೈಬೇಕು ಅಂತ ಏನೇನ್ ಸಾಧ್ಯವೋ ಆ ಎಲ್ಲ ವಿಚಾರಗಳನ್ನ ಬಳಸ್ಕೊಂಡು ಸ್ವಾಮಿ ವಿವೇಕಾನಂದರನ್ನ ಬೈಲಿಕ್ಕೆ ಶುರು ಮಾಡಿದ್ರು. ಇಷ್ಟು ಬೈಗುಳಗಳ ನಡುವೆಯೂ ಕೂಡ
ಅದೇ ಇಂಟೀರಿಯರ್ ಪತ್ರಿಕೆ ವಿವೇಕಾನಂದರ ಬಗ್ಗೆ ಕೊನೆಯಲ್ಲಿ ಏನು ಸಾಲು ಬರೆದಿತ್ತು ಗೊತ್ತಾ? ಭಾಳ ಚೆನ್ನಾಗಿದೆ. ಇಷ್ಟು ಬೈತಲ್ಲ, ಅವ್ರು ಹಾಕೊಂಡ್ರು ಬಟ್ಟೆ ಸರಿ ಇರಲಿಲ್ಲ, ಅವರು ನಿಜವಾದ ಆರ್ಥೋಡಾಕ್ಸ್ ಹಿಂದೂನೇ ಅಲ್ಲ, ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರೇ ಅಲ್ಲ ಅಂತೆಲ್ಲ ಹೇಳ್ತಿದ್ರು ಕೂಡ ಮುಂದೆ ಏನು ಹೇಳುತ್ತೆ ಅಂತಂದರೆ, ವೈಲ್ ಶೋರಿಂಗ್ ಕ್ರಿಟಿಸಿಸಮ್ ದ ಎಡಿಟರ್ ಹವೆವರ್ ರಿಲೆಕ್ಟೆಂಟ್ಲಿ ಅಡ್ಮಿಟೆಡ್ ದಟ್ ಸ್ವಾಮೀಜಿ ವಾಸ್ ದ ಮ್ಯಾನ್ who of all speakers on the platform of the parliament awoke most uproarious applause and was called back again and again. ಇಷ್ಟೆಲ್ಲ ಆದರೂ ಕೂಡ ವಿವೇಕಾನಂದರ ಅಗಾಧ ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ, ಅವರನ್ನ ಆ ವೇದಿಕೆಯ ಮೇಲೆ, ಪಾರ್ಲಿಮೆಂಟ್ನ ವೇದಿಕೆಯ ಮೇಲೆ ಜನ ಅತ್ಯಂತ ಸಹೃದಯದಿಂದ ಸಹರ್ಷದಿಂದ ಸ್ವೀಕಾರ ಮಾಡಿದ್ರು. ಅಷ್ಟೇ ಅಲ್ಲದೆ ಹಿ ವಾಸ್ ಕಾಲ್ಡ್ ಅಗೈನ್, ಮತ್ತೆ ಅವರನ್ನ ವಿವೇಕಾನಂದರನ್ನ ವೇದಿಕೆ ಮೇಲೆ ಕರೆಸಿ ನೀವು ಮಾತಾಡಿ ಅಂತ ಕೇಳ್ಕೊಳ್ಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂತ ವಿವೇಕಾನಂದರ ಕುರಿತಂತೆ ಹೇಳ್ತಾರೆ. ಸ್ವಾಮೀಜಿ ಈ ಪತ್ರಿಕೆಗಳು, ಈ ಲೇಖನಗಳೆಲ್ಲ ದೇಶಕ್ಕೆ ಬರ್ತಾವಲ್ಲ, ಇಂಟೀರಿಯರ್ ಪತ್ರಿಕೆ ಹಿಂಗೆ ಬರೀತು ಅಂತ ದೇಶದಲ್ಲಿದ್ದಂಥ ಮಿಷನರಿಗಳಿದ್ರಲ್ಲ, ಅವರು ವಿವೇಕಾನಂದರ ಈ ಪ್ರಭಾವದಿಂದ ಭಾರತದಲ್ಲಿ ಕ್ರಿಶ್ಚಿಯನ್ ಆಕ್ಟಿವಿಟಿ ಕಷ್ಟ ಆಗ್ತಿದೆ ಅಂತ ಗೊತ್ತಾದಾಗ ಅವರೆಲ್ಲರೂ ವಿವೇಕಾನಂದರ ಕುರಿತಂತೆ ಈ ಪತ್ರಿಕೆ ಬರೆದಿರುವಂಥ ಸಾಲುಗಳನ್ನು ತೆಗೆದುಕೊಂಡು ಅಲ್ಲಿ ಅಪಪ್ರಚಾರ ಶುರು ಮಾಡಿದ್ರು. ಆ ಅಪಪ್ರಚಾರ ಶುರು ಮಾಡಿದಾಗ ಅಳಸಿಂಗ ಪೆರುಮಾಳ್ರು ಹೇಳ್ತಾರೆ, ಇಂಟೀರಿಯರ್ ಅನ್ನೋ ಪತ್ರಿಕೆ ಹಿಂಗೆ ಬರೆದಿದ್ದನ್ನ ಇಲ್ಲೆಲ್ಲರೂ ಪ್ರಚಾರ ಮಾಡ್ತಾ ಇದ್ದಾರೆ, ನೀವು ಏನಾದರೂ ಹೇಳ್ತೀರಾ ಇದ್ರ ಬಗ್ಗೆ ಅಂತ ಅಳಸಿಂಗರು ಕೇಳಿರಬಹುದು. ಆಗ ಅಳಸಿಂಗ ಪೆರುಮಾಳ್ರಿಗೆ ವಿವೇಕಾನಂದರು ಬರೀತಾ ಏನ್ ಹೇಳ್ತಾರೆ ಗೊತ್ತಾ? ವಿವೇಕಾನಂದರ ಸರ್ಕಾಸಮ್ ಎಷ್ಟು ಚೆನ್ನಾಗಿದೆ ನೋಡಿ. ವಿವೇಕಾನಂದರು ಯಾವತ್ತು ತಲೆ ಕೆಡಿಸ್ಕೊಂಡವರಲ್ಲ. ಸ್ವಾಮೀಜಿ ಹೇಳ್ತಾರೆ, ದಟ್ ಪೇಪರ್ ಈಸ್ ಆಲ್ಮೋಸ್ಟ್ ಅನ್ನೋನ್ ಹಿಯರ್ and belongs to what they call a blue nose Presbyterian paper, very bigoted. That paper wanted a little notoriety by attacking a man who was being lionized by society. ಸ್ವಾಮೀಜಿ ಹೇಳ್ತಾರೆ, ಇಡೀ ಸಮಾಜ ಯಾರನ್ನ ಸಿಂಹ ಅಂತ ಕರೆಯುತ್ತೋ, ಯಾರನ್ನ ಸಿಂಹ ಸದೃಶ ವ್ಯಕ್ತಿತ್ವ ಅಂತ ಬಣ್ಣಿಸುತ್ತೋ ಅಂಥವ್ರ ಮೇಲೆ ಅಟ್ಯಾಕ್ ಮಾಡಿ ತಾನು ಸ್ವಲ್ಪ ಖ್ಯಾತಿಯನ್ನ ಗಳಿಸ್ಕೊಳ್ಳಿಕ್ಕೆ ಆ ಪತ್ರಿಕೆ ಪ್ರಯತ್ನ ಮಾಡುತ್ತೆ ಅಂತ ಇಲ್ಲಿ ಎಲ್ರಿಗೂ ಗೊತ್ತಿದೆ ಅಂತ. ಸತ್ಯ ಅಲ್ವೇನು? ತುಂಬಾ ಫೇಮಸ್ ಆಗಿದ್ದವ್ರ ಮೇಲೆ ಕಲ್ಲು ಹೊಡೆದ್ರೆ ನಾನು ಫೇಮಸ್ ಆಗ್ತೀನಿ ಅಂತ ಯಾವಾಗಲೂ ಹೆಂಗ್ ಬಯಸ್ತಾ ಇರ್ತಾರೋ, ಅನ್ಕೊಳ್ತಿರ್ತಾರೋ, ಅದೇ ಥರ ಅವತ್ತು ಆ ಪ್ರೆಸ್ಬಿಟೇರಿಯನ್ ಪತ್ರಿಕೆ ಹಂಗೆ ಬರೆದಿತ್ತು. ಸ್ವಾಮಿ ವಿವೇಕಾನಂದರು ಮುಂದುವರೆದು ಹೇಳ್ತಾರೆ, ದಟ್ ಟ್ರಿಕ್ ಇಸ್ ವೆಲ್ ನೋನ್ ಹಿಯರ್ ಅಂಡ್ ದೇ ಡು ನಾಟ್ ಥಿಂಕ್ ಎನಿಥಿಂಗ್ ಆಫ್ ಇಟ್. ಆಫ್ ಕೋರ್ಸ್ ಆರ್ ಇಂಡಿಯನ್ ಮಿಷನರೀಸ್ ಮೇ ಟ್ರೈ ಟು ಮೇಕ್ ಕ್ಯಾಪಿಟಲ್ ಔಟ್ ಆಫ್ ಇಟ್. ಭಾರತದಲ್ಲಿರುವಂತಹ ಮಿಷನರಿಗಳು ಈ ಲೇಖನದಿಂದ ತಾವು ಲಾಭವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು. ಐ ಪಿಟಿ ದೆಮ್. ನನಗೆ ಅವ್ರನ್ನ ಕಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇಫ್ ದೇರ್ ಮೀನ್ಸ್ ಆಫ್ ಲಿವಿಂಗ್ ಫೈನ್ ಲೈವ್ಸ್ ಇನ್ ಇಂಡಿಯಾ ಈಸ್ ಕಟ್ ಡೌನ್ ಬೈ ದ ಇನ್ಫ್ಲೆಕ್ಸ್ ಆಫ್ ಓರಿಯೆಂಟಲ್ ರಿಲಿಜನ್ಸ್ ಹಿಯರ್, ಅವ್ರದ್ದೇನಾದ್ರೂ ಅವರ ಬದುಕು ನಮ್ಮೆಲ್ಲರ ಇಲ್ಲಿನ ಕೆಲಸಗಳಿಂದಾಗಿ ಕಷ್ಟಪಡುವಂತಾಗಿದೆ ಅಲ್ಲಿ ಅಂತಂದ್ರೆ ಐ ಡೋಂಟ್ ಮೈಂಡ್, ಏನಾಗಬೇಕಾಗಿಲ್ಲ. ಮುಂದುವರೆದು ಹೇಳ್ತಾರೆ ಸ್ವಾಮೀಜಿ, ವೆಲ್, ನನಗೆ ಈ ಸಾಲ್ ಬಹಳ ಇಷ್ಟ ಆಗುತ್ತೆ ಮಿತ್ರರೇ. ಸ್ವಾಮಿ ವಿವೇಕಾನಂದರ ಘನವಾದ ವ್ಯಕ್ತಿತ್ವ, ಆತ್ಮವಿಶ್ವಾಸ ಪ್ರಕಟಗೊಳ್ಳೋದೇ ಇಲ್ಲಿ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ವೆಲ್, ವೆನ್ ಐ ಆಮ್ ಇನ್ ದ ಪಾಂಡ್ ಐ ಮಸ್ಟ್ ಬೇತ್ ಥರೋಲಿ ಅಂತ. ನಾನು ಯಾವಾಗ ಒಂದು ಕೊಳದಲ್ಲಿ ಇದ್ದೀನೋ ನಾನು ಸ್ನಾನ ಚೆನ್ನಾಗಿ ಮಾಡಲೇಬೇಕಲ್ಲಪ್ಪ, ಎದ್ದು ಬರ್ಲಿಕ್ಕೆ ಆಗತ್ತಾ ಮಧ್ಯದಲ್ಲಿ? ಸ್ನಾನ ಮಾಡಬೇಕು ಅಂತ ಕೊಳಕ್ಕಿಳಿದಿದ್ದೀನಿ, ಸ್ನಾನ ಮಾಡಿಯೇ ಮಾಡ್ತೀನಿ ಅಂತ ನೆನಪು ಮಾಡ್ಕೊಳ್ಳಿ. ಸ್ವಾಮಿ ವಿವೇಕಾನಂದರು ಮೊದಲನೇ ಬಾರಿಗೆ ಚಿಕಾಗೋಗೆ ಬಂದಾಗ ಹಣ ಖಾಲಿ ಆಗುವಾಗ ಪತ್ರ ಬರೀತಾರಲ್ಲ, ನೀವು ನನಗೆ ಹಣ ಕಳಿಸ್ಕೊಡಿ, ಅಕಸ್ಮಾತ್ ನನಗೆ ಬದುಕಲಿಕ್ಕೆ ಆಗಿಲ್ಲ ಅಂದ್ರೆ ಸಾಯ್ಲಿಕ್ಕಾದ್ರೂ ಸ್ವಲ್ಪ ಹಣ ಕಳಿಸ್ಕೊಡ್ರಪ್ಪ ಅಂತ ಅಳಸಿಂಗ ಪೆರುಮಾಳರಿಗೆ ಪತ್ರ ಬರೆದಿದ್ದ ವಿವೇಕಾನಂದರು ಕೊನೆಯಲ್ಲಿ ಬರ್ತಾರೆ, ಏನು ಬೇಜಾರು ಮಾಡ್ಕೋಬೇಡ, ಈಜ್ಬೇಕು ಅಂತ ಬಂದಿದ್ದೀನಿ, ಈಜಿಯೇ ಈಜ್ತೀನಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಅದೇ ತರದ ಮಾತನ್ನು ಹೇಳ್ತಾರೆ. ಏನಾದ್ರೂ ಸರಿ, ಈಜ್ಬೇಕು ಅಂತ ಬಂದಿದ್ದೀನಿ, ಕೊಳಕ್ಕೆ ಇಳ್ದಾಗಿದೆ, ಸರಿಯಾಗಿ ಸ್ನಾನ ಮಾಡ್ತೀನಿ ಅಂತ ವಿವೇಕಾನಂದರು ಹೇಳ್ತಾರಲ್ಲ. ಹಿಂಗೆ ವಿವೇಕಾನಂದರು ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ದವರನ್ನ ಎದುರಿಸಿ ನಿಂತಂತ ಧೀರ ವ್ಯಕ್ತಿತ್ವವಾಗಿದ್ರು ಮಿತ್ರರೇ. ಅವರ ಆ ಧೀರ ವ್ಯಕ್ತಿತ್ವದ ಇನ್ನಷ್ಟು ಆ ಬದುಕಿನ ರೂಪುರೇಷೆಗಳನ್ನ ನಾಳಿನ ಬಿರುಗಾಳಿ ಸಂತದಲ್ಲಿ ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.